ನೋಡಿ, ನಾಟಿ ಕೋಳಿ ಯಾರು ಸಾಕ್ತಿದ್ದೀರಾ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಯಾರು ನಾಟಿ ಕೋಳಿ ಸಾಕ್ತೀರಾ ಅವ್ರಿಗೆ ಮಾತ್ರ ತುಂಬ ಬೆನಿಫಿಟ್ ಇದೆ ಇದರಿಂದ, ನೋಡ್ಕೊಳ್ಳಿ. ಸೊ ನಿಮ್ಮ ಹತ್ರ ತುಂಬ ನಾಟಿ ಕೋಳಿ ಇರುತ್ತೆ ಅಲ್ವಾ, ಮೊಟ್ಟೆ ಇಡ್ತಿರಲ್ಲ. ಸೊ ನೋಡಿ, ಇವನೇನಪ್ಪ ನಾಟಿ ಕೋಳಿ ಬಗ್ಗೆ ಹೇಳ್ತೀನಿ, ನುಗ್ಗೆ ಸೊಪ್ಪು ತೋರಿಸ್ತಿದೆ ಅಂತ ಅನ್ಕೋತಿದ್ದೀರಾ. ಸೊ ವಿಷಯ ಇಲ್ಲೇ ಇರೋದು, ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಮ್ಮ ಕೋಳಿಗಳು ನೋಡಿ ಬರ್ತವೆ ಎಲ್ಲ ನೋಡಿ, ಹಾಕೋ ತಕ್ಷಣ ಹೆಂಗೆ ಓಡ್ಬರ್ತಿದೆ, ಹೆಂಗೆ ತಿಂತಿದ್ದಾವೆ. ಸೊ ವಿಷಯ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಾಟಿ ಕೋಳಿಗಳಿಗಂತೂ ಈ ನುಗ್ಗೆ ಸೊಪ್ಪು ಇದೆಯಲ್ಲ, ಅತ್ಯುತ್ತಮ ಪೋಷಕಾಂಶ ಆಹಾರ ಇದು ಇಂತು ನಾಟಿ ಕೋಳಿಗಳಿಗೆ. ತುಂಬಾ ಬೆನಿಫಿಟು. ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಇದೆ, ಮತ್ತು ಪ್ರೋಟೀನ್ ಸಿಗುತ್ತೆ. ಕೋಳಿಗಳು ಮತ್ತು ಬೆಳವಣಿಗೆಗೆ ಸಮೃದ್ಧವಾಗಿರುತ್ತೆ ಮಾತ್ರ. ಮತ್ತು ಈ ಕೋಳಿಗಳ ಮೂಳೆ ಇರುತ್ತಲ್ಲ, ಅದನ್ನ ತುಂಬ ಬಲಪಡಿಸೋಕ್ಕೆ ಇದನ್ನು ತುಂಬ ಅನುಕೂಲ ಈ ಸೊಪ್ಪು, ನುಗ್ಗೆ ಸೊಪ್ಪು. ಹಾಗೆಯೇ ಮೊಟ್ಟೆ, ಯಾರೆಲ್ಲ ಮೊಟ್ಟೆ ಇಡಲ್ಲ ಅಂತ ಹೇಳ್ತಿದ್ದೀರಾ, ಸೊ ಅವರು ಈ ವಿಡಿಯೋ ನೋಡಿ. ನಾಟಿ ಕೋಳಿಗಳಿಗೆ ತುಂಬ ಆದಷ್ಟು ನುಗ್ಗೆ ಸೊಪ್ಪು ಹಾಕ್ತಂದರೆ ಮೊಟ್ಟೆ ಇಡೋದಕ್ಕೆ ಸಹಾಯವಾಗುತ್ತದೆ ತುಂಬ. ಮತ್ತು ಸೋಂಕು ಯಾವುದೇ ಥರ ರೋಗ ಇತ್ತು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ಇದೆ ಇಂತು ಕೋಳಿ ನುಗ್ಗೆ ಸೊಪ್ಪು ಕೋಳಿಗಳಿಗೆ. ಇದಂತೂ ಇದನ್ನ ಬೇಕಾದ್ರೆ ಒಣಗಿಸ್ಬಿಟ್ಟು ಇದನ್ನ ಪುಡಿ ಮಾಡಿ ಬೇಕಾದ್ರೆ ನುಗ್ಗೆ ಸೊಪ್ಪನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿಸ್ಬೋದು, ತುಂಬ ಇನ್ನೂ ಅನುಕೂಲ ಆವಾಗಲೂ ಕೂಡ. ಇಲ್ಲ ಹಿಂಗೆ ಹಸಿದನ್ನ ಕಿತ್ತಿ ನಿಮ್ಮ ಹತ್ರ ಎಷ್ಟು ಹಾಕಿದ್ದು ಗಿಡ ಆಯಿತು ಅಂದರೆ ಕಿತ್ತಿ ಕೂಡ ಹಾಕ್ಬೋದು ಇದನ್ನು, ನುಗ್ಗೆ ಸೊಪ್ಪನ್ನ. ಇಷ್ಟೊಂದು ಬೆನಿಫಿಟ್ ಇದೆ ಈ ನುಗ್ಗೆ ಸೊಪ್ಪಿಂದ. ಹಾಗೆಯೇ ನುಗ್ಗೆ ಸೊಪ್ಪಿನ ಪ್ರೋಟೀನ್ ಅಂಶ ಇದೆಯಲ್ಲ, ಅದಂತೂ ತುಂಬ ಭಯಂಕರ ಅಂದ್ಕೊಳ್ಳಿ ಕೋಳಿಗಳಿಗಂತೂ. ಮತ್ತು ಇದೊಂಥರ ರೋಗ ಶಕ್ತಿನ ಹೆಚ್ಚಿಸುತ್ತೆ. ಇದೊಂದು ಆ್ಯಂಟಿಬಯೋಟಿಕ್ಕು, ಇದೊಂಥರ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಕೂಡ ಬರುವ ಲಕ್ಷಣ, ಸಾಮಾನ್ಯ ರೋಗಗಳನ್ನು ತಡೆಗಟ್ಟುತ್ತದೆ. ಇದರಂತೂ ತುಂಬಾ ಇದೆ. ಮತ್ತು ಆದಷ್ಟು ನಿಮ್ಮ ತೋಟಗಳಲ್ಲಿ ಈ ನುಗ್ಗೆ ಸೊಪ್ಪು ಗಿಡನ ಹಾಕೊಂಡಿರಿ, ತುಂಬ ಅನುಕೂಲ ಕೋಳಿಗಳಿಗಂತೂ. ತುಂಬಾ ಅನುಕೂಲ. ಮೆನ್ನಿಕೆರೆ ಮೊಟ್ಟೆನ ಯಾರೆಲ್ಲ ಮೊಟ್ಟೆ ಇಡಲ್ಲ ಕೋಳಿಗಳಂತೀರ ಅವ್ರಿಗಂತೂ ತುಂಬ ಅನುಕೂಲ. ನೋಡ್ಕೊಳ್ಳಿ, ವಿಡಿಯೋನ ಇದ್ದರೆ ಸೇವ್ ಮಾಡ್ಕೊಳ್ಳಿ.